ಆನ್ಲೈನ್ ಮೂಲಕ ಕಾನೂನು ಬಾಹಿರವಾಗಿ ಔಷಧಿ ಮಾರಾಟ ಮಾಡುವುದನ್ನು ವಿರೋಧಿಸಿ ಬುಧವಾರ ದೇಶಾದ್ಯಂತ ಕರೆ ನೀಡಲಾಗಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ಕೊಡಗಿನಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಮೆಡಿಕಲ್ ಶಾಪ್ಗಳೆಲ್ಲ ಬಂದ್ ಆಗಿದ್ದವು. ಆನ್ಲೈನ್ನಲ್ಲಿ ಔಷಧಿಗಳ ಮಾರಾಟಕ್ಕೆ ನೀಡಿರುವ ಅನುಮತಿಯನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಬಂದ್ ನಡೆಸಲಾಗಿದ್ದು, ಜಿಲ್ಲೆಯ ಔಷಧಿ ವ್ಯಾಪಾರಿಗಳು ಕೈಜೋಡಿಸುವಂತೆ ಕೊಡಗು ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಮನವಿ ಮಾಡಿತ್ತು. ಅದರಂತೆ ಜಿಲ್ಲಾದ್ಯಂತ ಇರುವ ಸುಮಾರು 200ಕ್ಕೂ ಹೆಚ್ಚು ಮೆಡಿಕಲ್ ಸ್ಟೋರ್ಗಳು ಬಂದ್ ಆಗಿರುವುದಾಗಿ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಎಕೆ ಜೀವನ್ ಚಿತ್ತಾರಕ್ಕೆ ತಿಳಿಸಿದ್ದಾರೆ. ದೇಶದ ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಆ್ಯಂಡ್ ಡ್ರಗ್ ಅಸೋಸಿಯೇಷನ್ ಬಂದಿಗೆ ಕರೆ ಕೊಟ್ಟಿರ್ತದೆ. ರಾಷ್ಟ್ರವ್ಯಾಪ್ತಿ ಅದರಲ್ಲಿ 12.5 ಲಕ್ಷ ಮೆಂಬರ್ಸ್ ಇದ್ದಾರೆ. ಅದೇ ಕರ್ನಾಟಕದಲ್ಲಿ KCDA ಕರ್ನಾಟಕ ರಾಜ್ಯ ಔಷಧಿ ವ್ಯಾಪಾರಿಗಳ ಸಂಘ ಅದು ಕೂಡ ಈ ಬಂದ್ನಲ್ಲಿ ಭಾಗವಹಿಸ್ತಿದೆ. ರಾಜ್ಯದಲ್ಲಿ 26,000 ಜನ ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಅದೇ ರೀತಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ 200ಕ್ಕೂ ಅಧಿಕ ಮೆಡಿಕಲ್ ಸ್ಟೋರ್ಗಳು ಇವತ್ತಿನ ಈ ಬಂದ್ನಲ್ಲಿ ಭಾಗವಹಿಸ್ತಲಿದೆ. ನಮ್ಮ ಮುಖ್ಯ ಬಂದಿನ ಉದ್ದೇಶ ಏನು ಅಂದರೆ ಆನ್ಲೈನ್ನ ತಡೆಗಟ್ಟುವಂಥದ್ದು. ಆನ್ಲೈನಿಂದ ಆಗುವ ದುಷ್ಪರಿಣಾಮಗಳಿಗೆ ಈಗಾಗಲೇ ಸರ್ಕಾರದ ಗಮನವನ್ನು ನಾವು ಕೊಟ್ಟಿದ್ದೀವಿ. ಅದನ್ನು ಯಾಕೆಂದರೆ ಈಗ ತಮಗೆಲ್ಲ ಗೊತ್ತಿರ್ಬೋದು, ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಇರ್ಬೋದು, ಇವುಗಳೆಲ್ಲ ಮಾರ್ಕೆಟಲ್ಲಿ ಬರ್ತಾ ಇದೆ. ಆನ್ಲೈನಲ್ಲಿ ಮಾಡಿದಾಗ ಅದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಯಾರಿಗೆ ಅಂತ ಹೇಳೋದು ಯಾವುದೂ ಟ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ನಮ್ಮ ಒಂದು ಮೆಡಿಕಲ್ ಸ್ಟೋರ್ ಮಾಡಿದಾಗ ಇಲ್ಲಿ ಟ್ರ್ಯಾಕ್ ಸಿಗುತ್ತೆ. ಅಥವಾ ಒಂದು ಟ್ಯಾಬ್ಲೆಟ್ಸ್ ಬರಬೇಕಾದ್ರೂ ಸಮೇತ ಕಂಪ್ನಿಯಿಂದ ಈಗ ಡಿಸ್ಟ್ರಿಬ್ಯೂಟರ್ಸಿಗೆ C&Fಗೆ ಬಂದು, C&Fಯಿಂದ ಡಿಸ್ಟ್ರಿಬ್ಯೂಟರ್ ಬಂದು, ಡಿಸ್ಟ್ರಿಬ್ಯೂಟ್ರಿಂದ ರಿಟೇಲ್ ಶಾಪ್ಗಳಿಗೆ ಬರ್ತದೆ. ಟ್ರ್ಯಾಕ್ ತೊಗೊಳ್ಬೋದು. ಆನ್ಲೈನಲ್ಲಾದಾಗ ಈ ಮಾಲ್ ಎಲ್ಲಿಂದ ಬಂತು, ಯಾರಿಗೆ ಹೋಯಿತು ಅನ್ನೋದು ಕ್ಲಿಯರಾಗಿ ಸಿಕ್ಕೋದಿಲ್ಲ. ಇದರಿಂದ ಮಿಸ್ಯೂಸ್ ಆಗುತ್ತೆ. ಅದೇ ರೀತಿ ಇವತ್ತು ಸ್ಪೂರಿಯಸ್ ಡ್ರಗ್ಸ್ಗಳು ತುಂಬ ಬರ್ತಾ ಇದೆ. ತಮಗೆಲ್ಲ ಗೊತ್ತಿರ್ಬೋದು, ಈಗಾಗಲೇ ಡೆಲ್ಲಿಯಲ್ಲೂ 500 ಕೋಟಿ ಮೇಲೆ ಸ್ಪೂರಿಯಸ್ ಡ್ರಗ್ಸ್ ಈಗ ಒಂದು 3-4 ಮಂತ್ಸಿಂದ ಸಿಕ್ಕಿದೆ. ಅದೇ ಪಾಂಡಿಚೇರಿಯಲ್ಲಿ ಸಮೇತ 500 ಕೋಟಿ ಮೇಲೆ ಸಿಕ್ಕಿದೆ. ಇವೆಲ್ಲ ಎಲ್ಲಿ ಸೇಲ್ ಆಗ್ತಾ ಇದೆ, ಈಗ ಸೀಸ್ ಮಾಡಿದಾಗ ಸೇಲ್ ಆಗ್ತಿರೋದಿಲ್ಲ. ಇದನ್ನು ಸರ್ಕಾರ ಸೀರಿಯಸ್ ಆಗಿ ತಗೊಳ್ಬೇಕು. ಆನ್ಲೈನ್ ಏನು ಸಪ್ಲೈಸ್ ಇದೆ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಈ ಬಂಧನ ಮಾಡ್ತಾ ಇದ್ದೀವಿ. ಆನ್ಲೈನ್ ಮೆಡಿಸಿನ್ ಮಾರಾಟ ಮತ್ತು ರಿಯಾಯಿತಿ ನೀಡೋದ್ರಿಂದ ಗ್ರಾಹಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವುದಲ್ಲದೆ ಖಾಸಗಿ ಮೆಡಿಕಲ್ ಶಾಪ್ಗಳ ವ್ಯಾಪಾರಕ್ಕೂ ಹೊಡೆತ ಬಿದ್ದಿದ್ದು, ಕೋವಿಡ್ ಸಂದರ್ಭ ಕೇಂದ್ರ ಸರ್ಕಾರ ನೀಡಿದ್ದ ಅನುಮತಿಯನ್ನು ಹಿಂಪಡೆಯಬೇಕೆಂದು ಜಿಲ್ಲಾಡಳಿತ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬಂದ್ನಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಪರ್ಯಾಯ ವ್ಯವಸ್ಥೆ ಇತ್ತು. ಎಲ್ಲ ಆಸ್ಪತ್ರೆ ಆವರಣದೊಳಗಿನ ಫಾರ್ಮಸಿಗಳು ಎಂದಿನಂತೆ ತೆರೆದಿತ್ತು. ಬ್ಯೂರೋ ರಿಪೋರ್ಟ್, ಚಿತ್ತಾರ ನ್ಯೂಸ್.